ಪ್ರಯತ್ನನೇ ಮಾಡ್ದಲ್ಲಿ ಸೋಲಕ್ ಕಾಣಲ್ಲ ಸರ್. ಪ್ರೊಡ್ಯೂಸರ್ ಏನ್ ಸರ್ ಬೇಜಾನ್ ಜನ ಸಿಗ್ತಾರೆ, ಅದು ಒಂದು ಒಳ್ಳೆ ಕಂಟೆಂಟ್ ಬೇಕು ಸರ್. ಈ ಪ್ರಚಾರ ನಾವ್ ಈ ದೊಡ್ಡ ಮೂವಿಗೆ ಆ ತರ ಪ್ರಚಾರ ಮಾಡ್ಬೇಕು, ಚಿಕ್ಕ ಮೂವಿಗೆ ಈ ತರ ಪ್ರಚಾರ ಮಾಡ್ಬೇಕು ಅಂತ ಶೆಟ್ರ್ ಆಗಿರ್ಬೋದು, ಇಲ್ಲ ಶೆಟ್ರ್ ಆಗಿರ್ಬೋದು. ಕರಿಬೇವು ಏನ್ ಕರಿಬೇವು ಅಂದ್ರೆ ಏನ್ ಕರಿಬೇವು ಅನ್ನೋದು. ಕರಿಬೇವು ತಂಡಕ್ಕೆ ಎಲ್ಲರಿಗೂ ನಮಸ್ಕಾರ. ಓಕೆ, ಇವಾಗ ಪ್ರೆಸೆಂಟ್ ನೀವು ಕರಿಬೇವು ಮೂವಿ ಶಾರ್ಟ್ ಮೂವಿನ ಸ್ಟಾರ್ಟ್ ಮಾಡಿದ್ದೀರಾ. ಓಕೆ, ಅದಕ್ಕೆ ಮೊದಲನಾಗಿ ಡೈರೆಕ್ಟರ್ ಯಾರು? ನಮ್ ಡೈರೆಕ್ಟರ್ ಸರ್ ನವೀನ್ ಕುಮಾರ್ ಅಂತ, ನವೀನ್ ಚಿಟ್ಟೆ ಅಂತ ಅಂದ್ಬಿಟ್ಟು ಪಿಕ್ಚರ್ಗೆ ಹೆಸರು ಬಂದಾಯ್ತೀನಿ. ನವೀನ್ ಕುಮಾರ್ ಅಂದ್ಬಿಟ್ಟು, ಹೌದು, ಬಂದ್ಬಿಟ್ಟು ಚಿಟ್ಟೆ, ನವೀನ್ ಚಿಟ್ಟೆ. ಓಕೆ ಸರ್. ಮತ್ತೆ ಕರಿಬೇವು ಅನ್ನೋದಕ್ಕೆ ಟೈಟಲ್ ಇಡೋದಕ್ಕೆ ಏನ್ ಮೂಲ ಕಾರಣ? ಕರಿಬೇವು ಅನ್ನೋದು ಒಂದು ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಎಂಟರ್ಟೈನ್ಮೆಂಟ್. ಅದಕ್ಕೋಸ್ಕರ ಈ ಕರಿಬೇವು ಅಂತ ಇಟ್ಟರೆ ಹೆಂಗಿರುತ್ತೆ ಅಂತ ನಮ್ಮ ಚಿತ್ರತಂಡ ಪೂರ್ತಿ ಮಾತಾಡ್ಕೊಳ್ಬೇಕಾದ್ರೆ ಇದೇ ಬೆಸ್ಟ್ ಅನ್ಸುತ್ತೆ ನಮ್ಗೆ. ಹೌದು, ಇದಕ್ಕಿಂತ ಬೆಸ್ಟ್ ಬೇರೆ ಯಾವ್ದು ಇಲ್ಲ ಅನ್ಸಿದಾಗ ಇದೇ ಬೆಸ್ಟ್ ಆಗಿರೋದನ್ನ ಯೋಚನೆ ಮಾಡೋಣ ಅಂತಂದ್ರೆ ಕರಿಬೇವು ಅಂತ ಟೈಟ್ಲ್. ಕರಿಬೇವು ಟೈಟಲ್ ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರೊಡ್ಯೂಸರ್ ನಮ್ಮ ಬಾಲ ನಮಸ್ತೆ ಸರ್. ನಮಸ್ತೆ. ಈ ಪ್ರೊಡ್ಯೂಸರ್ ಇದೇ ಮೊದಲನೇದ ಮತ್ತೆ ಇದಕ್ಕಿಂತ ಮುಂಚೆ ಮಾಡಿದ್ರೆ? ಇದಕ್ಕಿಂತ ಮುಂಚೆ ನಮ್ಗೆ ಯಾರಿಗೂ ಮಾಡಿಲ್ಲ ಸರ್. ಓಕೆ, ಆಕ್ಟಿಂಗ್ ಕಡೆ ನನ್ ಕಬಡ್ಡಿ ಹೊರಗಿರೋದ್ರಿಂದ ಗೊತ್ತಿರೋದ್ರಿಂದ ಸುಮ್ಮನೆ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ನಮ್ಮ ತಂಡದಲ್ಲ ಮಾತಾಡ್ಕೊಂಡು ಪ್ರೊಡ್ಯೂಸ್ ಮಾಡಿದೀನಿ ಸರ್. ಇದು ಪ್ರೊಡ್ಯೂಸರ್ ಜೊತೆಗೆ ನೀವು ಆಕ್ಟಿಂಗು ಮಾಡಿದೀರಾ? ಸರ್ ಆಕ್ಟಿಂಗು ಈ ಮೂವಿಲಿ ಏನ್ ಮಾಡಿಲ್ಲ. ಮುಂಬರುವ ಅಂದ್ರೆ ನಿಮ್ಗೆ ಮುಂದೆ ಆಕ್ಟ್ ಮಾಡೋಕೆ ಇಂಟ್ರೆಸ್ಟ್ ಇದೆ ಸರ್. ಚಾನ್ಸ್ ಸಿಕ್ಕಿದ್ರೆ ಆಕ್ಟ್ ಮಾಡಿದ್ದೀನಿ ಸರ್. ಓಕೆ. ಮತ್ತೆ ನೆಕ್ಸ್ಟ್ ಮೇಡಮ್, ನಿಮ್ಗೆ ನೀವು ಕರಿಬೇವದಲ್ಲಿ ಏನ್ ಪಾತ್ರ ಮಾಡಿದೀರಾ? ಸರ್, ನಾನು ಕರಿಬೇವು ಒಳಗೆ ಗುಬ್ಬಿ ಅನ್ನೋ ಒಂದು ಪಾರ್ಟ್ ಇದೆ ನಮ್ದು. ಓಕೆ, ಅದ್ರಲ್ಲಿ ಆಕ್ಟ್ ಮಾಡಿದ್ದೀನಿ. ಓಕೆ, ನೀವು ಅದರಲ್ಲಿ ಪಾತ್ರ ಮಾಡಿದ್ದೀರಾ. ನೀವು ಏನು ಫಸ್ಟ್ ಇದನ್ನೇ ಮಾಡಿದ್ದ, ಅದು ಇದಕ್ಕಿಂತ ಮುಂಚೆ ಬೇರೆ ಮೂವಿ ಮಾಡಿದ್ರಾ ಅಥವಾ ಶಾರ್ಟ್ ಮೂವಿ ಮಾಡಿದ್ರಾ? ಇಲ್ಲ ಸರ್, ಶಾರ್ಟ್ ಮೂವಿ ಆತರ ಏನ್ ಮಾಡಿಲ್ಲ. ಮಾಮೂಲಿ ಫೋನ್ಸಲ್ಲಿ ರೀಲ್ಸ್ ಬರುತ್ತಲ್ಲ, ಆತರ ಮಾಡ್ತಾ ಇದ್ದೆ ಅಷ್ಟೇ. ಅದಾದ್ಮೇಲೆ ಇಲ್ಲಿ ಆಫರ್ ಸಿಕ್ತು ಅಂತ ಶಾರ್ಟ್ ಮೂವಿ ಮಾಡಿದೆ. ನೀವು ಈ ಟೀಮ್ಗೆ ಯಾವ ತರ ಜಾಯ್ನ್ ಆದ್ರ? ಸರ್, ನಂದು ಫಸ್ಟ್ ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸರ್. ಇವ್ರದ್ದು ಡೈರೆಕ್ಟರ್ಸ್ ಅದು ಕಾಂಟ್ಯಾಕ್ಟ್ ಸಿಕ್ತು. ಆ ಇದ್ರಿಂದ ನಾನು ಶಾರ್ಟ್ ಮೂವಿಗೆ, ಅವರು ಆ ಪ್ಲಾನ್ ಅಲ್ಲಿ ಇದ್ರು. ಆ ಇದ್ರಿಂದ ನಾನು ಶಾರ್ಟ್ ಮೂವಿ ಜಾಯ್ನ್ ಆಗ್ತಾ. ಓಕೆ, ಅಂದ್ರೆ ನೀವು ಸಿಂಗರ್, ಆಲ್ರೆಡಿ ಸಿಂಗರ್. ಮುಂಚೆ ಎಲ್ಲಾದ್ರೂ ಆಡಿದ್ರಾ? ಓಕೆ, ಇವಾಗ ಆಕ್ಟ್ ಮಾಡ್ತಾ ಇದ್ದೀರಾ. ಓಕೆ ಮೇಡಮ್. ನೆಕ್ಸ್ಟ್ ಡೈರೆಕ್ಟರ್ಸ್ ಆಗಿ ಇವಾಗ ಬ್ಯಾನರ್ ಅಲ್ಲಿ ಎಷ್ಟು 5 ಮೆಂಬರ್ಸ್ ಇದ್ದಾರೆ. ಇಲ್ಲಿ ಇದ್ದೀರಾ 3 ಮೆಂಬರ್ಸ್ ಇದ್ದೀರಾ. ಹೌದು. ಮಿಕ್ತವ್ರು ಎಲ್ಲಿ? ಸರ್, ಮಿಕ್ತವರಲ್ಲಿ ಅಂತಂದ್ರೆ ಎಲ್ರು ನಮ್ಗೆ ಇದೇ ಕೆಲಸ ಅಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಇರೋದ್ರಿಂದ, ಬೇರೆ ಬೇರೆ ಊರುಗಳಿಂದ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ಬರಕ್ಕೆ ಆಗಿಲ್ಲ ಅಷ್ಟೇ. ಎಲ್ಲಾರು ಸಪೋರ್ಟಿಂಗ್ ಇದಾರೆ. ಈಗ ಇನ್ನೊಂದು ಹಿಡಿದು ಮತ್ತೆ ಈ ಕ್ಯಾರೆಕ್ಟರ್ ಇವರು ಪ್ರತಿಯೊಬ್ಬರು ನಮ್ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ. ಇಲ್ಲಿ ಇರ್ಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಪ್ರಚಾರ ಮಾಡ್ಬಿಡ್ತಾರೆ. ಓಕೆ ಸರ್. ಮತ್ತೆ ಇಲ್ಲಿ ಬ್ಯಾನರ್ ಅಲ್ಲಿ ಇಲ್ಲಿ ಸೆಂಟ್ರಲ್ ಒಬ್ರು ಸಣ್ಣದಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಪರಿಚಯ? ಹೌದು, ತೂಕ ಕಮ್ಮಿ ಸರ್. ಅವ್ರ ಪರಿಚಯ? ಇವ್ರ ಪರಿಚಯ ನಮ್ಗೆ ಒಂದು ಕ್ಯಾರೆಕ್ಟರ್ ಬೇಕಲ್ಲ ನಮ್ ಸಿನಿಮಾ ಕರಿಬೇವಿಗೆ ಅಂತ ಹುಡುಕ್ತಿರ್ಬೇಕಾದ್ರೆ ಕಂಡ್ರು ಸರ್. ಏನ್ ಸರ್ ಅದು ಆಕ್ಟಿಂಗ್ ಚಿಂದಿ ಸರ್. ಸ್ಮೈಲ್ ಬರುತ್ತೆ, ಬ್ಯಾನರ್ಗೆ ಮಗು ಬರುತ್ತೆ, ಪೂರ್ತಿ ಸ್ಕ್ರೀನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಇವರು. ಓಕೆ ಸರ್. ಒಂಥರ ಈ ದೇವರುಗಳೆಲ್ಲ ಮೊದಲ ಪೂಜೆ ಗಣಪತಿಗೆ ನಮ್ಗೆ ನಮ್ಮ ಮೊದಲ ಅಟ್ರಾಕ್ಷನ್ ಇವರಿಗೆ. ಬ್ಯಾನರ್ ಫಸ್ಟ್ ಅವರೇ ಕಾಣಿಸುತ್ತೆ. ಮತ್ತೆ ಇನ್ನೊಬ್ರು ನಿಮ್ ಪಕ್ಕ ಒಬ್ರು ಇದಾರಲ್ಲ, ಅವ್ರ ಪರಿಚಯ? ಸರ್, ಅವ್ರ ಪರಿಚಯ ಬಂದ್ಬಿಟ್ಟು ಒಂದು ಆಡಿಷನ್ ಕಾಲ್ ಮಾಡಿದ್ವಿ. ಓಕೆ, ನಮ್ ಕರಿಬೇವು ಚಿತ್ರತಂಡಕ್ಕೆ ಒಂದು ಆಕ್ಟ್ರೆಸ್ ಬೇಕು ಅಂತ. ಆಗಿಂದ ನಮ್ ಸ್ನೇಹಿತರ ಕಡೆಯಿಂದ ಹಂಗೆ ಹಿಂಗೆ ಆ ಕಡೆ ಈ ಕಡೆಯಿಂದ ಒಂದು ಕಂಬೈನ್ ಆದ ಒಂದು ಟೀಮ್ ಆಗಿ ರೂಪುಗೊಂಡೈತೆ. ಮತ್ತೆ ಸರ್, ಈ ಕಡೆ ಇದಾರಲ್ಲ ಅವರು? ಅವರು ಕೂಡ ಒಳ್ಳೆ ಆಕ್ಟ್ರು, ಒಳ್ಳೆ ಫ್ಯೂಚರ್ ಅಲ್ಲಿ ಒಳ್ಳೆ ಅಭಿನಯ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದಾರೆ. ಅವ್ರು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಇರೋರೆಲ್ಲ ಇದೇ ಫಸ್ಟ್? ಎಲ್ಲರೂ ಫಸ್ಟ್ ಟೈಮ್. ನಿಮ್ದು ಸರ್ ಡೈರೆಕ್ಟ್ ಏನು?
ಡೈರೆಕ್ಷನ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ನಾವು ಸಣ್ಣ ಪುಟ್ಟ ಇದ್ರಲ್ಲೆಲ್ಲ ಕೆಲಸ ಮಾಡಿದ್ವಿ, ಓಕೆ ಬಟ್ ಫಸ್ಟ್ ಟೈಮ್ ಡೈರೆಕ್ಟಿಂಗ್ ಮಾಡಿದ್ವಿ. ಫಸ್ಟ್ ಹೌದು. ಓಕೆ ಸರ್, ಇವಾಗ ಕರಿಬೇವು ಟೈಟಲ್ ಇಟ್ಟಿದ್ದೀರಾ, ಅದಕ್ಕೆ ನಿಮ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದಿದೆ ಆಲ್ರೆಡಿ. ಆಕ್ಚುಲಿ ಎಲ್ಲ ಕಡೆಯಿಂದನೂ ಬಂದಿದೆ. ಕರಿಬೇವು ಏನ್ ಕರಿಬೇವು ಅಂದ್ರೆ ಒಂದು ಟಾಕ್ ಆಲ್ರೆಡಿ ಸೃಷ್ಟಿ ಆಗಿದೆ. ಸೃಷ್ಟಿ ಆಗಿದೆ. ಮತ್ತೆ ಇವಾಗ ಶ್ರಮ ಯಾರು ಜಾಸ್ತಿ ಇದಕ್ಕೆ ಪ್ರೆಸರ್ ಮಾಡಿದ್ದಾರೆ? ಇದ್ರೊಳಗೆ ಅವ್ರ ಶ್ರಮ ಜಾಸ್ತಿ ಇವ್ರ ಶ್ರಮ ಜಾಸ್ತಿ ಅನ್ನೋದೇನಿಲ್ಲ, ಎಲ್ಲಾದ್ರೂ ಪ್ರತಿಯೊಬ್ಬರಿಗೂ ಸಮಪಾಲ ಶ್ರಮ ಇದೆ. ಇವ್ರು ಆಕ್ಟಿಂಗ್ ಮಾಡಿರೋ ಆಗಿರ್ಬೋದು, ನಮ್ ಜೊತೆಲಿದ್ರ ತಂಡ, ಓಕೆ, ನಮ್ ಟೀಮ್, ಅವ್ರ ಸಪೋರ್ಟ್ ತುಂಬಾ ಇದೆ. ನಮ್ ಸ್ನೇಹಿತರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಇರ್ಬೋದು, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬಾಲವರು ಸಪೋರ್ಟ್ ಮಾಡಿದ್ದಾರೆ, ಎಲ್ಲಾ ಕಡೆಯಿಂದ ಸಪೋರ್ಟ್ ಹೇಳ್ಬೇಕಂದ್ರೆ ಬಾಲವರು ಇದ್ರನೆ ಇಲ್ಲಿ ಆಗೋದು, ಏಕೆ ಪ್ರೊಡ್ಯೂಸರ್ ಆರ್ಟಿಸ್ಟ್ ಎಲ್ಲ ಬರುತ್ತೆ. ಹೌದು. ಆ ತರ ಏನಿಲ್ಲ ಸರ್, ಪ್ರೊಡ್ಯೂಸರ್ ಏನ್ ಸರ್ ಬೇಜಾನ ಸಿಗ್ತಾರೆ. ಅದು ಒಳ್ಳೆ ಮಾಡಿರೋದು. ಸರ್, ಒಂದ್ ಒಳ್ಳೆ ಕಂಟೆಂಟ್ ಬೇಕು ಸರ್. ಓಕೆ ಒಳ್ಳೆ ಕಂಟೆಂಟ್ ಇದ್ರೆ ಒಂದ್ ಮೂವಿ ಆಗ್ಬೇಕು ಸರ್. ಓಕೆ ಸರ್, ನೀವು ಎಲ್ಲರೂ ಸಿನಿಮಾ ಮಾಡಕ್ ಆಗಲ್ಲ ಸರ್. ಆಗಲ್ಲ. ಇವು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಇವ್ರಿಗೆ, ಹೌದು. ತುಂಬಾ ಒಳ್ಳೆ ಲೈಫ್ ಇದೆ ಮುಂದಕ್ಕೆ, ಅದೇ ತರ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಮೇಡಮ್, ನಿಮ್ಗೆ ಏನ್ ಶೂಟಿಂಗ್ ಮಾಡಿದ್ರಲ್ಲ, ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿತ್ತು ಹಂಚ್ಕೊಳ್ಳಿ. ಅಲ್ಲಿ ಸ್ಟಾರ್ಟಿಂಗ್ ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಹಾ ಸರ್. ನಿಮ್ಗೆ ಏನ್ ಫೀಲ್ ಆಯ್ತು? ಅಂದ್ರೆ ಈಸಿ ಆಯ್ತಾ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಕ್ಕೆ? ಸ್ವಲ್ಪ ಭಯ ಆತರ ಏನಾಯ್ತಾ? ಭಯ ಅಂತ ಅಂದ್ರೆ ಸರ್, ನನಗೆ ಪರಿಚಯ ಆಗಿದ್ದು ಇವ್ರು. Okay. ಅಂದ್ರೆ ಅಷ್ಟಾಗಿ ಏನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಹ್ಮ್ ಯಾವಾಗ ಈ ತರ ಮೂವಿ ಈ ತರ ಮಾಡ್ತಾ ಇದೀವಿ, ಶಾರ್ಟ್ ಮೂವಿ ಮಾಡ್ತಾ ಇದೀವಿ ಅಂತ ಅಂದಾಗ ನಾನು ಇವ್ರಿಗೆ ನಾನು ಜಾಯ್ನ್ ಆಗ್ತೀನಿ ಅಂತ ಕೇಳಿ ಬಂದಿದ್ದು. ಸ್ಟಾರ್ಟಿಂಗ್ ನನ್ಗೂ ಇಲ್ಲಿ ಯಾರು ಏನು ಗೊತ್ತೇ ಇರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಗಿ, ಕಾಮಿಡಿ ಆಗಿ, ಎಂಜಾಯ್ಮೆಂಟ್ಸ್ ಆಗಿ, ಯಾವ್ದೇ ತರ ಭಯ ಇಲ್ದಲೆ ಒಳ್ಳೆ ಮಜಾ ಮಾಡ್ಕೊಂಡು ಶೂಟಿಂಗ್ ಮಾಡಿ. ಶೂಟಿಂಗ್ ಟೈಮ್ ಅಲ್ಲಿ ನೀವು ಒಳ್ಳೆ ಮಜಾ ಮಾಡಿದಿರಾ ಅನ್ನೋದ್ಕಿಂತ ಎಂಜಾಯ್ ಮಾಡಿದ್ದೀರಾ. ಎಂಜಾಯ್ ಮಾಡಿದ್ರ ಪಾತ್ರಧಾರಿಗಳೆಲ್ಲ ಎಂಜಾಯ್ ಮಾಡಿದ್ದೀರಾ. 100% ಎಂಜಾಯ್. ಓಕೆ, ಇದರಲ್ಲಿ ಕರಿಬೇವು ಶಾರ್ಟ್ ಮೂವಿಯಲ್ಲಿ ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡೋದು, ಏನಾದ್ರು ಮೆಸೇಜ್ ಇದೆಯಾ? ಸರ್, ಇದನ್ನ ನಾವು ಸಮಾಜಕ್ಕೆ ಸಂದೇಶ ಕೊಡ್ಬೇಕು ಅಂತ ಮಾಡಿಲ್ಲ. ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ನಗ್ನಗ್ದ ಕಾಮಿಡಿ ಆಗಿ ನಾವು ಎಷ್ಟು ಟೈಮಿಂಗ್ಸ್ ಡ್ಯೂರೇಷನ್ ಇದೆಯೋ ಅಷ್ಟು ಟೈಮಿಂಗ್ಸ್ ನಗ್ತಾನೆ ಇರ್ಬೇಕು ಜನ. ಸರ್, ನೀವು ನಕ್ಕಿ ಹೊಟ್ಟೆ ಉಣ್ಣಾಗ್ಬಿಡ್ಬೇಕು ಸರ್. ನಗಬೇಕು. ಹೇಳ್ಬೇಕು, ನಕ್ಕಿ ಹೊಟ್ಟೆ ಉಣ್ಣಬೇಕು ಅನ್ನೋಕ್ಕಿಂತ ನಾವು ಆಲ್ರೆಡಿ ಪೋಸ್ಟರ್ ನೋಡ್ರೆ ನಮ್ಗೆ ನಗು ಬರುತ್ತೆ. ಹೌದು ಹಾ, ಅಂದ್ರೆ ಪೋಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ ನಮ್ಗೆ. ನಿಮ್ಗೆ 0.1%, ಹೌದು ಸರ್. 99% ಬೇರೆನೆ ಇದೆ. ನಗುವಿನ ಲೋಕರೇ ಸೃಷ್ಟಿ. ಓಕೆ, ಇವಾಗ ಈ ಕರಿಬೇವು ಶಾರ್ಟ್ ಮೂವಿಗೆನೆ ಈ ತರ ಪಬ್ಲಿಸಿಟಿ ಮಾಡ್ತಿದ್ದೀರ ಅಂದ್ರೆ ನೆಕ್ಸ್ಟ್ ನೀವು ದೊಡ್ಡ ಬಿಗ್ ಮೂವಿ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಇದೆಯಾ ನಿಮ್ಗೆ? ಸರ್, ಈಗ ಹೆಂಗ್ ಗೊತ್ತಾ, ಇದು ಬಿಗ್ ಮೂವಿ ಸ್ಮಾಲ್ ಮೂವಿ ಅಂತ ಏನ್ ಬರೋದಿಲ್ಲ. ಒಂದ್ ಮೂವಿ ಅಷ್ಟೇ, ಅದು ದೊಡ್ಡಾಗಿರ್ಬೋದು ಚಿಕ್ಕದಾಗಿರ್ಬೋದು. ಓಕೆ, ಈ ಪ್ರಚಾರ ನಾವ್ ಈ ದೊಡ್ಡ ಮೂವಿಗೆ ಆ ತರ ಪ್ರಚಾರ ಮಾಡ್ಬೇಕು, ಚಿಕ್ಕ ಮೂವಿಗೆ ಈ ತರ ಪ್ರಚಾರ ಮಾಡ್ಬೇಕು ಅಂತ ಏನಿಲ್ಲ. ಜನಗಳಿಗೆ ನಾವು ಮಾಡಿದ್ನ ತಲುಪಿಸ್ಬೇಕು. ನಮ್ ಕೈ ಎಷ್ಟು ಸಾಧ್ಯನೋ ಅಷ್ಟು ತಲುಪಿಸ್ತೀವಿ ಅಂತ ಅವ್ರಿಗೆ ತಲುಪ್ತೀರಾ ಅಂದ್ರೆ ಪ್ರಯತ್ನ ಮಾತ್ರ ಮಾಡ್ತೀವಿ. ನಾವು ಇದೇ ತರನೇ ಮಾಡ್ಬೇಕು, ನಾವು ದೊಡ್ಡ ಮೂವಿಗೆ ಮಾತ್ರ ಪ್ರೆಸ್ ಮೀಟ್ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು ಅನ್ನೋದಿಲ್ಲ. ನಾವು ಸಂಜೆ ಮಾಡಿರ್ಬೋದು, ಇಲ್ಲ 1 ನಿಮಿಷ ಮಾಡಿರ್ತೀವಿ, ಇಲ್ಲ 1 ಗಂಟೆ ಮಾಡಿರ್ತೀವಿ, ಅದ್ ಬೇರೆ ಪ್ರಶ್ನೆ. ಜನಗಳಿಗೆ ನಾವು ತಲುಪಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ. ಒಟ್ಟಾಗಿ ಹೇಳ್ಬೇಕಂದ್ರೆ ನೀವು ಡೈರೆಕ್ಷನ್ ಏನೇನ್ ತುಂಬಬೇಕೋ ತುಂಬಿದೀರಾ, ಮಿಕ್ಸರ್ ಪಾತ್ರದಲ್ಲಿ ಅದಕ್ಕೆ ಜೀವ ತುಂಬಿದೀರಾ. ಅದಕ್ಕೇನ್ ಪಾತ್ರ ಏನಿದೆ, ಏನೇನೆಲ್ಲ ಶ್ರಮ ಹಾಕ್ಬೇಕು ಅದನ್ನೆಲ್ಲ ಹಾಕ್ತಾ ಇದೀವಿ. ಎಫರ್ಟ್ ಅಂತೂ ಪಕ್ಕ ಇದೆ. ಅದು ಜನಗಳು ನೋಡ್ಬಿಟ್ಟು ಏನಂತ ತೀರ್ಮಾನ ಮಾಡ್ತಾರೋ, ಹೊಗೆ ಅಂತಾರೋ ಇಲ್ಲ ಹೊಗಳ್ತಾರೋ, ಹೋಗಿ ಅಂತಾರೋ ಹೊಗಳ್ತಾರೋ ಗೊತ್ತಿಲ್ಲ. ಅಂತೂ ನಿಮ್ ಪ್ರಯತ್ನ ನೀವು ಮಾಡಿದ್ದೀರಾ. ಶ್ರಮ ಎಲ್ಲ ಜನಕ್ಕೆ ಬಿಟ್ಬಿಟ್ಟಿದ್ದೀರಾ. ಏನು ಪ್ರಯತ್ನ ಬಿಡ್ತಾರೋ ಜನಕ್ಕೆ ಬಿಟ್ಟಿದ್ದು, ನಿಮ್ ಶ್ರಮ ಮಾತ್ರ ಅದಕ್ಕೆ ಏನ್ ತುಂಬಬೇಕೋ ಆಲ್ರೆಡಿ ತುಂಬಿದ್ದೀರಾ. ಪ್ರಯತ್ನನೇ ಮಾಡ್ದಲೆ ಸೋಲಪ್ಪಣಲ್ಲ ಸರ್, ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ಒಪ್ಕೊಂಡಿದ್ರಲ್ಲ ಅದು ಪ್ರಯತ್ನ ಮಾಡಿದೀವಿ ಅಂದ್ಬಿಟ್ಟು. ಹೌದು. ಮತ್ತೆ ಇವಾಗ ಏನು ನೆಕ್ಸ್ಟ್ ಮುಂದೆ ಹೆಜ್ಜೆ ಇಡೋದಕ್ಕೆ ಬೇರೆ ಏನಾದ್ರು ತಯಾರಿ ಮಾಡ್ಕೊಂಡಿದ್ದೀರಾ? ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ನೆಕ್ಸ್ಟ್ ಏನಾದ್ರು ಸ್ಟಾರ್ಟ್ ಮಾಡ್ತೀವಿ ಅನ್ನೋತರ? ಸರ್, ಡ್ರೀಮ್ ತುಂಬಾ ದೊಡ್ಡದಾಗಿದೆ, ದೊಡ್ಡದಿರ್ಲೇಬೇಕು. ಚಿಕ್ಕದಿಂದ ನಡ್ಕೊಂಡು. ಹೌದು, ಆದ್ರೆ ಅದಕ್ಕೆ ತಾನೇ ಚಿಕ್ಕದ್ ಮಾಡ್ತಾ ಇರೋದು. ಆಮೇಲೆ ದೊಡ್ಡದ್ ಮಾಡೋಕೆ ಚಿಕ್ಕದ್ ಮಾಡ್ತಾ ಇದ್ರ. ಫಸ್ಟ್ ಒಂದ್ ಮೆಟ್ಲು ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ರ, ಹೌದು. ಆಮೇಲೆ ಮುಂದೆ ಇರ್ತದೆ. ಹೌದು, ಅದೇ ರೀತಿ ಈ ಸಣ್ಣದ ಒಂದು ಸ್ಟಾರ್ಟ್ ಮಾಡಿದೀವಿ. ಇದು ರಿಸಲ್ಟ್ ಯಾವ ತರ ಬರ್ತದೆ ನೋಡ್ಕೊಂಡು ಮುಂದಕ್ಕೆ ಇದಕ್ಕಿಂತ ದೊಡ್ಡದು ಪ್ಲಾನ್ ಅಂತೂ 100% ಮಾಡಿ. ಓಕೆ, ಇವಾಗ
ದೊಡ್ಡ ದೊಡ್ಡ ಮೂವಿಗಳು ಬರ್ತಾ ಇದೆ ಇವಾಗ, ನೆಕ್ಸ್ಟ್ ಅಂತ ಇರ್ಬೋದು, ನಿಮ್ಮ ಟೈಮ್ಗೆ ಬರ್ತಾ ಇದೆ. ಅದಕ್ಕೆ ಏನಾದ್ರು ಟಕ್ಕ ಕೊಡೋ ತರ, ಆಪೋಸಿಟ್ ಬರೋ ತರ, ಈ ತರ ಪ್ಲಾನಿಂಗ್ ಏನಾದ್ರು ಇದೆ?